ನಾನು ಅವನ್ನ ನೋಡಿನೇ ಕಳ್ದು ಹೋಗ್ಬಿಟ್ಟಿದ್ದೆ ಫಸ್ಟ್ ನೋಡಿದಾಗ. ಬಟ್ ಇದು ನನ್ಗೆ ಎಲಿಮಿನೇಷನ್ ತರ ಇರ್ಲಿಲ್ಲ. ಇದು ಕಂಟೆಸ್ಟೆಂಟ್ ಹೋಗ್ತಾ ಇರೋದಲ್ಲ, ಮಗಳು ತವರಿಂದ ಹೋಗ್ತಾ ಇರೋ ತರ ಅಂತ ಒಂದು ಹೇಳ್ತಾರೆ. ಎಮೋಷನಲಿ ಸ್ವಲ್ಪ ಡ್ರೈನ್ ಆಗಿದ್ದೆ 1-2 ವಾರ. ಸುಮಾರು ನಾನು ಇಲ್ದಿರೋ ಅಪಾದನೆಗಳು. ಭವ್ಯ ಅವ್ರು ಬರ್ತಾರೆ, ನನ್ನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಅಂತಂತ ಟಾಸ್ಕ್, ಅಂತಂತ ಗೇಮ್ಸು, ಒಬ್ರನ್ನ ಟಾರ್ಗೆಟ್ ಮಾಡೋರು. ನಾನು ಟಾರ್ಗೆಟ್ ಆಗಿದೆ ಅದರಲ್ಲಿ. ಎಮೋಷನಲ್ ಸಪೋರ್ಟ್ ಅನ್ನೋದು ಮಚ್ ನೀಡೆಡ್. ಅನದರ್ ಬ್ರೈಟ್ ಸೈಡ್ ಬಿಗ್ ಬಾಸ್ ಅಲ್ಲಿ ಅಂತಂದ್ರೆ ತಮಾಷೆ ಅದು ಇದು ಎಲ್ಲ ನಡೀತಾನೆ ಇರುತ್ತೆ. ಈಗಲೂ ಒನ್ ಆಫ್ ದ ವೈರಲ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಂತೆಲ್ಲ ಅಂದ್ರೆ ರಜತ್ ಅವರು ಮತ್ತೆ ತ್ರಿವಿಕ್ರಮ್ ಅವರು ತಾಲಿಬಾನ್ ಅಲ್ಲ ಸಾಂಗಿಗೆ ಡ್ಯಾನ್ಸ್ ಮಾಡಿರೋದು ನೀವು ತುಂಬಾ ಎಂಜಾಯ್ ಮಾಡಿ ನಕ್ಕಿದ್ದಿದೆ. ಅದೇ ನಾ ಹೇಳಿದ್ನಲ್ಲ, ಈಗಲೂ ಒಂದ್ಸತಿ ರಿವಿಸಿಟ್ ಮಾಡ್ತಾರೆ ಜನ ವಿಡಿಯೋನ. ಆ ಒಂದು ಮೆಮರೀಸ್ ಎಲ್ಲ ಅಂದ್ರೆ ಒಂದ್ ಕ್ಷಣಕ್ಕೆ ನಾವೆಲ್ಲರೂ ಯಾರ ಜೊತೆ ಜಗಳ ಆಡಿದೀವಿ ಅನ್ನೋದು ಮರ್ತೋಗಿ ಎಂಜಾಯ್ ಮಾಡಿರ್ತೀರ ಅಲ್ವಾ? ಏನಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ, ಬೆಳಗ್ಗೆ ನಾವು ನಗ್ತಾ ಇದ್ರೆ ಮಧ್ಯಾಹ್ನ ಅಳ್ತಾ ಇರ್ತೀವಿ, ಮತ್ತೆ ಸಾಯಂಕಾಲ ನಗ್ತಾ ಇರ್ತೀವಿ. ಬಿಕಾಸ್ ಪ್ರತಿಯೊಂದು ಟಾಸ್ಕ್ ಆ ತರ ಇರುತ್ತೆ, ಸಿಚುವೇಶನ್ಸ್ ಹಂಗ್ ಕ್ರಿಯೇಟ್ ಆಗುತ್ತೆ, ಏನು ಮಾಡಕ್ ಆಗಲ್ಲ. ಅಲ್ಲಿರೋ ಕಂಟೆಸ್ಟೆಂಟ್ ಗಳ ಜೊತೆಗೆ ನಾವು ನಗ್ಬೇಕು, ಅಲ್ಲಿನ ಕಂಟೆಸ್ಟೆಂಟ್ ಗಳ ಜೊತೆಗೆ ಜಗಳ ಆಡ್ಬೇಕು, ಎಲ್ಲ ರಸಗಳು ಅಲ್ಲೇ ಆಗೋಗುತ್ತೆ. ಸೊ ಬೇರೆ ಯಾರು ಇಲ್ವಲ್ಲ ಅಲ್ಲಿ. ಸೊ ಹಾಗಾಗಿ ಕೆಲವೊಂದು ನಾವು ಮನ್ಸಿಂದ ನಾವು ಅಪ್ರಿಶಿಯೇಟ್ ಮಾಡ್ತಾ ಇದ್ವಿ. ನಮ್ಮ ಆಪೋಸಿಟ್ ಅವರೇ ಆಡ್ತಾ ಇದ್ರು ನಾವು, ನಾನಂತೂ ಪರ್ಸನಲಿ ನನ್ಗೆ ಅವ್ರ ಆಟ ಇಷ್ಟ ಆದಲ್ಲಿ ನಾನು ಹೋಗಿ ಅಪ್ರಿಶಿಯೇಟ್ ಮಾಡ್ತಾ ಇದ್ದೆ ಅವ್ರನ್ನ. ಅದು ನನ್ನ ವ್ಯಕ್ತಿತ್ವ. ಸೊ ಆ ರೀತಿ. ಅಂಡ್ ವಿ ಯೂಸ್ ಟು ಎಂಜಾಯ್ ಎವ್ರಿ ಬಿಟ್. ಸಿಕ್ಕಾಪಟ್ಟೆ ಮಜಾ ಮಾಡಿದೀವಿ. ಅಂಡ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ತುಂಬಾ ಇತ್ತು, ಸಿಕ್ಕಾಪಟ್ಟೆ ಇತ್ತು. ಅಂಡ್ ವಿ ಯೂಸ್ ಟು ಎಂಜಾಯ್ ಇಟ್ ಎವ್ರಿಬಡಿ. ಅಂಡ್ ಇನ್ನೊಂದೇನಂದ್ರೆ ಈ ತರ ಟಾಸ್ಕ್ಸ್ ಎಲ್ಲ ನಡೆಯುತ್ತೆ ಅಲ್ಲ, ಅಂದ್ರೆ ನೀವಾಗ್ಲೇ ಹೇಳ್ದಂಗೆ ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಅವ್ರು ಹೇಗೆಲ್ಲ ಪ್ಲಾನ್ ಮಾಡಿ ನಮ್ಗೆ ಟಾಸ್ಕ್ ಕೊಡ್ತಾರೆ ಅಂತ, ಈ ಟಾಸ್ಕ್ಸ್ ಕಂಟೆಸ್ಟೆಂಟ್ಸ್ ಮಧ್ಯ ಯಾವ ರೀತಿ ಬಾಂಡ್ ಕ್ರಿಯೇಟ್ ಮಾಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಅದನ್ನ ಎಷ್ಟು ಒಂದ್ ಮಾಡುತ್ತೆ, ಅಥವಾ ಇನ್ನೊಬ್ಬ ಕಂಟೆಸ್ಟೆಂಟ್ ನ ಯಾವ ರೀತಿ ಅರ್ಥ ಮಾಡ್ಕೊಳಕ್ ಹೆಲ್ಪ್ ಮಾಡುತ್ತೆ ಟಾಸ್ಕ್ಸ್ ಎಸ್ಪೆಷಲಿ? ಆಕ್ಚುಲಿ ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ. ಬಿಕಾಸ್ ಇದು ನಿಜವಾಗ್ಲೂ ಇಟ್ಸ್ ಅ ಫ್ಯಾಕ್ಟ್. ಬಿಕಾಸ್ ಕೆಲವೊಂದು ಟಾಸ್ಕ್ ಗಳಲ್ಲಿ ಏನಾಗುತ್ತೆ, ನಾವು ಅಷ್ಟು ಜನ ಇದ್ದಿದ್ರಿಂದ 2 ತಂಡವಾಗಿ ವಿಂಗಡಣೆಗೊಳ್ತಾ ಇತ್ತು. ಸ್ಟಾರ್ಟಿಂಗ್ ಅಲ್ಲೆಲ್ಲ ಮೂರ್ ತಂಡಗಳಾಗಿನೂ ವಿಂಗಡಿಸಿದ್ರು, ಆಮೇಲೆ ಜೋಡಿಯಾಗಿ ವಿಂಗಡಿಸಿದ್ರು. ಸೊ ಏನಾಗ್ತಾ ಇತ್ತು ಇಲ್ಲಿ, ಫಾರ್ ಎಕ್ಸಾಂಪಲ್ 2 ತಂಡ 1 ವಾರ, ಈ ತಂಡದಲ್ಲಿರೋರ್ನ ನನ್ನ ತಂಡ ಅಲ್ಲಿರೋರ್ ಮಾತ್ರ ನಾನು ಸಪೋರ್ಟ್ ಮಾಡ್ತಾ ಇದ್ದೆ. ಅಲ್ಲಿರೋರ್ನ ಜಾಸ್ತಿ ಅರ್ತ್ಕೊಳ್ಳೋಕೆ ನನ್ಗೆ ಟೈಮ್ ಸಿಗ್ತಾ ಇತ್ತು. ಅಂಡ್ ಅವ್ರ ಸ್ಟ್ರೆಂತ್ ವೀಕ್ನೆಸಸ್ ಎಲ್ಲ ಅರ್ತ್ಕೊಳ್ಳೋಕೆ ಟೈಮ್ ಸಿಗ್ತಾ ಇತ್ತು. ಆಪೋಸಿಟ್ ತಂಡ ಏನೇ ಇದ್ರು ಎದುರಾಳಿಯಾಗೆ ನಾವು ನೋಡ್ತಾ ಇದ್ವಿ. ನಮ್ದೆ ಇಲ್ಲಿ ಇರೋರು, ಏನು ನಮ್ಗೆ ಇಷ್ಟವಾಗ್ದಿರೋರು ಇಲ್ಲಿದ್ರು ಅಲ್ಲೇ ನಮ್ ತಂಡನೇ ಇದು, ಪರವಾಗಿಲ್ಲ. ಅಲ್ಲಿ ನನ್ನ ಫ್ರೆಂಡ್ ಇದ್ರು ನೀವೇನು ಅಲ್ಲ ನಾವೇ ಎಲ್ಲ ಅಂತ ಇರ್ತಾ ಇದ್ವಿ. ಸೊ ಈ ತರ. ಅಂಡ್ ಕೆಲವೊಂದು ಬಾಂಡಿಂಗ್ಸು ಜೆನ್ಯೂನ್ ಆಗಿ ಕ್ರಿಯೇಟ್ ಆಗಿರೋ ಬಾಂಡಿಂಗ್ಸು ಒಂದ್ ತಂಡದಲ್ಲಿ ಆಡ್ಬೇಕಾದ್ರೇನೆ ಗೊತ್ತಾಗೋದು. ಅಂಡ್ ಅದೇ ಸೇಮ್ ಥಿಂಗ್, ಲೈಕ್ ಫಾರ್ ಎಕ್ಸಾಂಪಲ್ ಪಕ್ಷದ ಟಾಸ್ಕ್ ಅಲ್ಲಿ ನಮ್ಮ ಟೀಮ್ ಅಲ್ಲಿ ನಾನ್ ಸೆಲೆಕ್ಟ್ ಮಾಡ್ತೀನಿ ಮೋಕ್ಷಿತಾ, ಗೌತಮಿ, ಮಂಜಣ್ಣ ಅಂಡ್ ಶಿಶಿರ್ ಅವ್ರು ನನ್ಗೆ ಕ್ಲೋಸ್ ಆಗೋದು ಆಕ್ಚುಲಿ ಆ ಒಂದು ಟಾಸ್ಕ್ ಇಂದ, ಆ ಒಂದು ಪಕ್ಷದ ಟಾಸ್ಕ್ ಇಂದ. ಅವ್ರು ತಗೊಂಡಿರೋ ಸ್ಟ್ಯಾಂಡ್ಸ್, ನನ್ಗೆ ಅವ್ರು ಮಾಡ್ತಾ ಇದ್ದಂತ ಒಂದು ಡಿಸಿಷನ್ ಮೇಕಿಂಗ್ ಇರ್ಬೋದು. ಸೊ ಅಲ್ಲಿ ನಾವು ಕ್ಲೋಸ್ ಆದ್ವಿ. ಅಂಡ್ ಕೆಲವೊಬ್ರು ಏನ್ ಆಗುತ್ತೆ ಅಂದ್ರೆ ಬಾಂಡಿಂಗ್ ಬೆಳೆಯೋದಿಲ್ಲ. ಅವ್ರ ತಂಡದಲ್ಲಿ ಆಡ್ತಾ ಇದ್ರು, ಅವ್ರು ಕ್ಯಾಪ್ಟನ್ ಆಗಿದ್ರು, ಅವ್ರ ಜೊತೆಗೆ ಬಾಂಡಿಂಗ್ ಬೆಳೆಯಲ್ಲ, ಅದೇನೋ ಗೊತ್ತಿಲ್ಲ. ಸೊ ಆ ತರ. ಸೊ ಪ್ರತಿ ವಾರನೂ ತಂಡಗಳು ಚೇಂಜ್ ಆಗ್ತಾ ಇತ್ತು. ಬಟ್ ವಿ ಯೂಸ್ ಟು ಸ್ಟ್ಯಾಂಡ್ ಫಾರ್ ಆರ್ ಟೀಮ್. ಬಟ್ ಎಂಡ್ ಆಫ್ ದ ಡೇ ಏನ್ ಗೊತ್ತಾ, ನಮ್ ಟೀಮ್ ಇರ್ಬೋದು, ಅದು ಗೇಮಿಗೆ ಮಾತ್ರ. ಬಟ್ ಪರ್ಸನಲ್ ಆಗಿ ನಮ್ಗೆ ಏನೇನ್ ಫೀಲಿಂಗ್ಸ್ ಇರ್ತಾ ಇತ್ತು ಒಬ್ರು ವ್ಯಕ್ತಿ ಬಗ್ಗೆ, ಇಟ್ ಯೂಸ್ ಟು ರಿಮೈನ್ ದ ಸೇಮ್. ಕೆಲವೊಂದ್ಸಲ ಭಿನ್ನಾಭಿಪ್ರಾಯಗಳು ಕ್ಲಿಯರ್ ಆಗ್ತಾ ಇತ್ತು, ಕೆಲವೊಂದ್ಸಲ ಇಟ್ ಯೂಸ್ ಟು ರಿಮೈನ್ ದ ಸೇಮ್. ಅಂಡ್ ಈ ತರ ನೀವ್ ಹೇಳ್ದಾಗೇನೆ ಒಂದು ಟಾಸ್ಕ್ ಆಡಿ ನಮ್ಗೊಬ್ರು ಹತ್ರ ಆಗ್ತಾರೆ, ಅಥವಾ ಅವ್ರ ಬಗ್ಗೆ ಏನೋ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ ಅನ್ನೋದು. ಲಾಸ್ಟ್ ಸೀಸನ್ ಅಲ್ಲಿ ವರ್ತೂರ್ ಸಂತೋಷ್ ಹಾಗೆ ತುಕಾಲಿ ಸಂತೋಷ್ ಅವರು ಅವ್ರ ಫ್ರೆಂಡ್ಶಿಪ್ ಸಿಕ್ಕಾಪಡೆ ಫೇಮಸ್ ಆದ್ರು. ಈ ಸೀಸನ್ ಅಲ್ಲಿ ದೋಸ್ತ ಅಂತ ಹನುಮಂತ್ ಮತ್ತೆ ಧನು ಅವರು ಫ್ರೆಂಡ್ ಆಗಿದ್ದಾರೆ. ನೀವು ಒಬ್ಬ ಕಂಟೆಸ್ಟೆಂಟ್ ಆಗಿ ಅವ್ರನ್ನ ಹತ್ರದಿಂದ ನೋಡಿದೀರಾ, ಅವ್ರ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಆಕ್ಚುಲಿ ನನ್ನ ಇಬ್ರು ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅವರು, ಟು ಬಿ ಆನೆಸ್ಟ್. ಬಿಕಾಸ್ ಅವ್ರು ತುಂಬಾ ಪ್ರಾಮಾಣಿಕವಾಗಿ ಆಡ್ತಾರೆ. ಏನೇ ಟಾಸ್ಕ್ ಇದ್ರು, ಏನೇ ಗೇಮ್ ಇದ್ರು. ಸಿ, ಬಿಗ್ ಬಾಸ್ ಇಸ್ ನಾಟ್ ಅಬೌಟ್ ವಿನ್ನಿಂಗ್ ಟಾಸ್ಕ್ಸ್. ಅದು ಟಾಸ್ಕ್ ವಿನ್ ಆಗ್ಬೇಕು ಅಂದ್ರೆ ಅದು ಗೇಮ್ ಶೋ ಒಂಥರ ಬೇರೆ ತರ, ಗೇಮ್ ಶೋ ತರ ಅನ್ನಿಸ್ಕೊಳ್ತಾ ಇತ್ತು. ಬಟ್ ದಿಸ್ ಇಸ್ ಅ ರಿಯಾಲಿಟಿ ಶೋ. ರಿಯಾಲಿಟಿಯಲ್ಲಿ ನಿಮ್ಗೆ ಗೇಮು ಬರುತ್ತೆ, ನಿಮ್ಮ ವ್ಯಕ್ತಿತ್ವನೂ ಮ್ಯಾಟರ್ ಆಗುತ್ತೆ,
ನೀವ್ ಯಾವ ರೀತಿ ಮನೇಲಿ ತೊಡಗಿಸ್ಕೊಂತೀರಾ ಅದನ್ನು ಮ್ಯಾಟರ್ ಆಗುತ್ತೆ, ನೀವ್ ಹಿಂದೆ ಕೂತ್ಕೊಂಡು ಏನ್ ಮಾತಾಡ್ತೀರಾ ಅದು ಮ್ಯಾಟರ್ ಆಗುತ್ತೆ, ಎಲ್ಲಾನು ಮ್ಯಾಟರ್ ಆಗುತ್ತೆ. ಸೊ ಅಂತದ್ರಲ್ಲಿ ಐ ಥಿಂಕ್ ಹನುಮಂತು ಧನರಾಜ್ ಒಂದ್ ಕೈ ಮೇಲೇನೆ ಇದಾರೆ, ತುಂಬಾ ಪ್ರಾಮಾಣಿಕವಾಗಿ ಆಡ್ತಾರೆ ಇಬ್ರು ಕೂಡ. ಅಂಡ್ ಅವ್ರವ್ರ ಸ್ಟ್ರೆಂತ್ಸ್ ಇರುತ್ತೆ, ಅವರು ಕಾಂಪಿಟೇಷನ್ ಆಗಿ ನಿಂತ್ಕೊಂಡ್ರೆ ಸುಮಾರು ಸಲ ಅವರು ಎದುರಾಳಿ ತಂಡದಲ್ಲಿ ಆಡಿದ್ದಾರೆ ಎದುರು. ಸೊ ಐ ಥಿಂಕ್ ಇಬ್ರು ದೇ ಫ್ಯಾಂಟಾಸ್ಟಿಕ್ ಇನ್ ದಿಯರ್ ಓನ್ ವೇಸ್. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅಲ್ಲೂ 100% ಇದ್ದಾರೆ, ಮನೆ ಕೆಲಸ ಅಂತ ಬಂದಾಗ ದ ಬೆಸ್ಟ್ ಮಾಡಿದ್ದಾರೆ. ಅಂಡ್ ಟಾಸ್ಕ್ ಅಂತ ಬಂದಾಗ್ಲೂ ತುಂಬಾ ಸ್ಮಾರ್ಟ್ ಆಗಿ ಆಡ್ತಾರೆ ಇಬ್ರು. ಐ ಥಿಂಕ್ ಅಂಡ್ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದ್ರೆ ಏನೇ ಇದ್ರು ಟಾಸ್ಕ್ ಎಲ್ಲ ಮುಗೀತಾ ಅವ್ರು ಹೋಗಿ ಅಲ್ಲಿ ಬಾಗ್ಲ ಹತ್ರ ಕೂತ್ಕೊಂಡು ಮಾತಾಡ್ತಾರೆ, ಟಾಸ್ಕ್ ಮುಗೀತಾ ಓಕೆ ಇಲ್ಲಿ ಸೋಫಾದ ಮೇಲೆ ಬಂದು ಮಾತಾಡ್ಕೊಂತಾ ಇರ್ತಾರೆ. ಸೊ ಇಟ್ಸ್ ವೆರಿ ಸ್ಪೆಷಲ್ ಅವರ ಬಾಂಡಿಂಗ್. ಅಂಡ್ ಅವರು ಧನರಾಜ್ ಅವ್ರು ಯಾವಾಗ ಕಳಪೆ ತಗೊಂಡ್ ಜೈಲ್ಗೆ ಹೋಗ್ತಾರೋ ಹನುಮಂತು ಅವ್ರ ಪಕ್ಕದಲ್ಲಿ ಹೋಗಿ ಬೆಡ್ ಹಾಕೊಂಡ್ ಮಲ್ಕೊಂಡ್ತಾರೆ ಇಡೀ ರಾತ್ರಿ ಅವ್ರ ಜೊತೆಗೆ. ಅಂಡ್ ವೈಸ್ ವರ್ಷ ಹನುಮಂತು ರೀಸೆಂಟ್ ಆಗಿ ಕಳಪೆಗೆ ಹೋಗಿದ್ರು, ಧನರಾಜ್ ಅವ್ರು ಬಿಟ್ಟೇ ಇಲ್ಲ ಅಲ್ಲೇ ಕೂತ್ಕೊಂಡಿದ್ರು. ಆ ಜೈಲ್ ವಾಸ ತರ ಇರ್ಲಿಲ್ಲ ಹನುಮಂತುಗೆ. ಸೊ ಆ ತರ ಯಾವ್ದೋ ಒಂದ್ ಕೆಫೆಯಲ್ಲಿ ಕೂತ್ಕೊಂಡ್ ಮಾತಾಡೋ ತರ ಇತ್ತು. ಸೊ ಇಟ್ಸ್ ವೆರಿ ಸ್ಪೆಷಲ್ ಅಂಡ್ ಅದು ತುಂಬಾ ಜೆನ್ಯೂನ್ ಅನ್ಸುತ್ತೆ. ಅಂಡ್ ಇನ್ನೊಂದು ನೀವು ಒನ್ ಆಫ್ ದ ಅದರ್ ರೀಸನ್ ನಿಮ್ನ ಜನ ತುಂಬಾ ಇಷ್ಟಪಟ್ಟಿರೋದಂದ್ರೆ ನಿಮ್ಮ ಸ್ಟೈಲು, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸು, ಅದನ್ನೇ ಜನ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಿದೆ. ಅಂಡ್ ನಿಮ್ಗೆ ಒಂದ್ ಕಡೆ ಎಷ್ಟೊಂದ್ ಕಡೆ ಬೇಬಿ ಡಾಲ್ ಅಂತಾನು ಟ್ಯಾಗ್ ಬಂದಿದೆ. ಈ ಡ್ರೆಸ್ಸಿಂಗ್ ಸೆನ್ಸ್, ಸ್ಟೈಲು ಬಿಗ್ ಬಾಸ್ ಮನೆ ಒಳಗಡೆ ಅಂದ್ರೆ ಹೊರಗಡೆ ಇದ್ರೆ ಅದೊಂಥರ, ಬಟ್ ಅಲ್ಲಿ ಇರೋ 4 ಗೋಡೆ ಮಧ್ಯೆ ದಿನಕ್ಕೆ ಒಂದೊಂದು ಸ್ಟೈಲ್ ಮಾಡ್ಕೊಂಡು ಹೌ ವಾಸ್ ದಟ್ ಟೈಮ್ ಆಫ್ ಯುವರ್ ಓನ್? ಫಸ್ಟ್ ಆಫ್ ಆಲ್ ನನ್ಗೆ ಸ್ಟೈಲಿಂಗ್ ಮಾಡೋದು, ಬಟ್ಟೆಗಳು ಈ ತರ ಬೇರೆ ಬೇರೆ ತರ ಟ್ರೈ ಮಾಡೋದಂದ್ರೆ ತುಂಬಾ ಇಷ್ಟ. ನಂಗೆ ಚಿಕ್ಕ ವಯಸ್ಸಿಂದಾನೇ ಇಷ್ಟ ಅದು. ಅಂಡ್ ಇಲ್ಲಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ನನ್ನ ಟೀಮ್ ಅದಕ್ಕೆ ತುಂಬಾ ಜವಾಬ್ದಾರಿ ತಗೊಂಡು ನನ್ಗೆ ತುಂಬಾ ಡಿಫ್ರೆಂಟ್ ಆಗಿ ಸ್ಟಿಚ್ ಮಾಡಿ ಕಳಿಸ್ತಾ ಇದ್ರು. ಸ್ಟೈಲಿಂಗ್ ನನ್ನ ಸ್ಟೈಲಿಸ್ಟ್ ವರ್ಷಿಣಿ ಅಂಡ್ ನನ್ನ ಡಿಸೈನರ್ ಸಹನಾ, ಕ್ಲೀಕ್ ಡಿಸೈನರ್ ಸ್ಟುಡಿಯೋ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಷ್ಟು ಅಪ್ರಿಶಿಯೇಟ್ ಮಾಡಿದ್ರು ಸಾಲಲ್ಲ. ವಿದಿನ್ ಅ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ತುಂಬಾ ಎಲ್ಲ ಮಾಡಿ ಕಳಿಸ್ತಾ ಇದ್ರು ಪ್ರತಿ ವೀಕೆಂಡ್. ಅಂಡ್ ಐ ಥಿಂಕ್ ಜನ ಅದನ್ನ ಮೆಚ್ಕೊಂಡಿದ್ದಾರೆ ಅಂದ್ರೆ ಗ್ರೇಟ್ಫುಲ್. ಅದ್ರ ಹಿಂದೆ ಒಂದು ದೊಡ್ಡ ಟೀಮೇ ಇತ್ತು. ಸೊ ಐ ಆಮ್ ಜಸ್ಟ್ ಗ್ರೇಟ್ಫುಲ್. ಒಂದೊಂದ್ ದಿನ ನನ್ಗೆ ಡ್ರೆಸ್ ಅಪ್ ಮಾಡ್ಕೊಳಕ್ ಇಷ್ಟ ಆಗ್ತಾ ಇರ್ಲಿಲ್ಲ, ಲೇಜಿ ಆಗಿ ಹೋಗ್ತಾ ಇದ್ದೆ. ಬಟ್ ಅವಾಗ್ಲೂ ಅಪ್ರಿಶಿಯೇಟ್ ಮಾಡಿದ್ದಾರೆ, ನಿಮ್ದು ನೈಟ್ ಡ್ರೆಸ್ ತುಂಬಾ ಚೆನ್ನಾಗಿತ್ತು ಅಂತಾನು ಹೇಳಿದ್ದಾರೆ. ಸೊ ಐ ಆಮ್ ಗ್ಲಾಡ್, ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಅದು ನನ್ಗೆ ಕಾನ್ಫಿಡೆನ್ಸ್ ಕೊಡ್ತಾ ಇತ್ತು. ಡ್ರೆಸ್ ಅಪ್ ಇಸ್ ನಾಟ್ ಜಸ್ಟ್ ಟು ಶೋ ಸಂಬಡಿ. ನಾನು ಯಾರಿಗೋಸ್ಕರನೂ ಡ್ರೆಸ್ ಅಪ್ ಆಗಲ್ಲ ಇವತ್ತಿನವರೆಗೂ. ನಾನು ಬೇರೆಯವ್ರಿಗೋಸ್ಕರ ಡ್ರೆಸ್ ಮಾಡ್ಕೊಳ್ಳಲ್ಲ, ನನ್ಗೋಸ್ಕರ ಡ್ರೆಸ್ ಮಾಡ್ಕೊಳ್ತೀನಿ. ಬಿಕಾಸ್ ಇಟ್ ರಿಯಲಿ ಗಿವ್ಸ್ ಮೀ ಕಾನ್ಫಿಡೆನ್ಸ್. ಅಂಡ್ ಅದೊಂದು ಪ್ರೆಸೆಂಟೇಷನ್ ಅಂತ ಇರುತ್ತಲ್ವಾ, ಕಲಾವಿದರಿಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಯಾರಿಗೆ ಆದ್ರೂ ಎನಿ ಫೀಲ್ಡ್, ಪ್ರೆಸೆಂಟೇಷನ್ ಇಸ್ ರಿಯಲಿ ಇಂಪಾರ್ಟೆಂಟ್. ಅಂಡ್ ಐ ಬಿಲೀವ್ ಇನ್ ಪವರ್ ಡ್ರೆಸ್ಸಿಂಗ್. ಸೊ ಯಾ. ಆ್ಯಂಡ್ ಆನೆಸ್ಟ್ಲಿ ಲೈಕ್ ಪರ್ಸ್ನಲಿ ಸೇಯಿಂಗ್ ನಿಮ್ಮ ಎಲಿಮಿನೇಷನ್ ಆಗಿದ್ದ ದಿನ ನೀವು ನಿಜವಾಗ್ಲೂ ನಮ್ಮ ಎಮೋಟಿಕಾನ್ಸ್ ಅಲ್ಲಿ ಡಾನ್ಸಿಂಗ್ ಎಮೋಜಿ ಇದೆ ಗೊತ್ತಾ, ದ ರೆಡ್ ಡ್ರೆಸ್ ದಿಟ್ಟು ಹಾಗೆ ಕಾಣ್ತಾ ಇದ್ರೆ ನೀವು. ಹೌದಲ್ವಾ, ಕರೆಕ್ಟ್. ಇನ್ಫ್ಯಾಕ್ಟ್ ನನ್ನ ಸಿಸ್ಟರ್ ಮೆನ್ಷನ್ ಮಾಡಿದ್ದನ್ನ, ಶಿ ವಾಸ್ ಲೈಕ್ ಅವ್ರ ಏನಾರ ಆ ಪೋಸ್ಟ್ ಕೊಟ್ರೆ ಸೇಮ್ ಆ ಡಾನ್ಸಿಂಗ್ ಎಮೋಟಿಕಾನ್ ತರನೇ ಶಿ ಇಸ್ ಲುಕಿಂಗ್. ಓ ಮೈ ಗಾಡ್, ನೀವು ಹೇಳಿದಕ್ಕೆ ನಾನು ಇಮ್ಯಾಜಿನೇಷನ್ ಹೋದೆ ಇವಾಗ. ಆಕ್ಚುಲಿ ಸೇಮ್ ಇತ್ತು ಅಲ್ವಾ? ಡೋಂಟ್ ಯು ಥಿಂಕ್ ಸೊ? ನೀವು ಆಕ್ಚುಲಿ ಒಂದು ಪೋಸ್ ಮಾಡಿ ಕ್ಲಿಕ್ ಅ ಪಿಕ್ಚರ್ ಎಕ್ಸಾಕ್ಟ್ಲಿ posing like that. Yeah, you're right. Yeah. Actually, thank you though. Yeah. And also ಇನ್ನೊಂದು ಏನಂದ್ರೆ, ನಾವ್ ಅದೇ ನೀವ್ ಜಗಳ ಆಡೋದು, ನೀವ್ ಜೋರಾಗಿ ವಾಯ್ಸ್ ಮಾಡಿ ಮಾತಾಡೋದು ನೋಡಿದಾಗ ನಮ್ಗೆ ಒಂದ್ ಸೆಕೆಂಡ್ಗೆ ಐಶ್ವರ್ಯ ಅವ್ರು ಹೀಗೆಲ್ಲ ಮಾಡಲ್ವಲ್ಲ ಅಂತ ಆಡಿಯನ್ಸಿಗೆಲ್ಲ ಅನ್ಸಿತ್ತು. ಆದ್ರೂ ಸಹ ದೇರ್ ವರ್ ಟೈಮ್ಸ್ ನೀವು ಭವ್ಯ ಅವ್ರ ಹತ್ರ ವಾಯ್ಸ್ ರೈಸ್ ಮಾಡಿ ಮಾತಾಡಿದೀರಾ, ಚೈತ್ರ ಅವ್ರ ಹತ್ರ ವಾಯ್ಸ್ ರೈಸ್ ಮಾಡಿ ಮಾತಾಡಿದೀರಾ, ಅದಾದ್ಮೇಲೆ ಹೋಗಿ ಸಾರಿ ಕೇಳಿದ್ದು ಅದೆಲ್ಲ ಇದೆ. ಸೊ ಈ ತರ ಮಂಜು ಅವ್ರ ಜೊತೆ ವೈ ಡು ಯು ಫೀಲ್ ಅಂದ್ರೆ ನಿಮ್ಗೊಂಥರ ವಾಯ್ಸ್ ರೈಸ್ ಮಾಡಿ ಮಾತಾಡೋ ಅವಶ್ಯಕತೆ ಇತ್ತು? ಅಂಡ್ ಈಗಲೂ ಜನರಿಗೆ ಕೆಲವು ಕಡೆ ಅನ್ಸುತ್ತೆ ದಟ್ ಇನ್ನೂ ಸರಿ ಹೋಗಿಲ್ಲ ನಿಮ್ಮ ಭವ್ಯ ಅವ್ರ ಮಧ್ಯ ಇರ್ಬೋದು ಅಥವಾ ನಿಮ್ಮ ಚೈತ್ರ ಅವ್ರ ಮಧ್ಯ ಅಂತ ಅನ್ಸುತ್ತೆ. ವಾಯ್ಸ್ ರೇಸ್ ಮಾಡೋದ್ರ ಬಗ್ಗೆ ಹೇಳ್ತೀನಿ. ಈವನ್ ಆಚೆ ಕೂಡ ಸೇಮ್ ಥಿಂಗ್. ನನ್ಗೆ ಒಂದು ಲಿಮಿಟ್ ಅಂತ ಇರುತ್ತೆ, ಎಲ್ಲಾರ್ಗು ಒಂದು ಲಿಮಿಟ್ ಅಂತ ಇರುತ್ತೆ. ಅದನ್ನ ಯಾರು ಟ್ರಿಗರ್ ಮಾಡಿ ಕ್ರಾಸ್ ಮಾಡಿಸ್ತಾರೋ ಅದು ಬೇರೆ ರೂಪನೇ ತಾಳ್ಬೇಕಾಗುತ್ತೆ ಅದಕ್ಕೆ. ಅಂಡ್ ಎಸ್ಪೆಷಲಿ ಇನ್ ಬಿಗ್ ಬಾಸ್ ಹೌಸ್ ನನ್ಗೆ ಎಲ್ರು ಬೈತಾ ಇದಾರೆ, ನನ್ನ ಫ್ರೆಂಡ್ಸ್ ಎಲ್ಲ, ನೀನ್ ಆ ತರನೇ ಮಾತಾಡ್ಬೇಕಿತ್ತು, ಎಷ್ಟೊಂದ್ ಸಂದರ್ಭದಲ್ಲಿ ನೀನ್ ಆ ರೀತಿ ಮಾತಾಡ್ಬೇಕಿತ್ತು, ಒಂದು 2-3 ಸಲ ನೀನ್ ಜಗಳ ಮಾಡಿ ಸುಮ್ನೆ ಅದೇ, ವಾಯ್ಸ್ ರೇಸ್ ಮಾಡ್ಬೇಕಿತ್ತು, ನೀನ್ ಇನ್ನೂ ರೇಸ್ ಮಾಡ್ಬೇಕಿತ್ತು ಅಂತ ಹೇಳ್ತಾರೆ. ಬಟ್ ಆಕ್ಚುಲಿ ತುಂಬಾ ತಡ್ಕೊಂತೀನಿ ನಾನು, ತುಂಬಾ ತಡ್ಕೊಂತೀನಿ. ಇವನ್ ಔಟ್ ಸೈಡ್ ಆಲ್ಸೋ ಟೆಂಪರ್ ಅಂತ
ತುಂಬಾ ತಡ್ಕೊಂತೀನಿ. ಅದಾದ್ಮೇಲೆ ಲೈನ್ ಕ್ರಾಸ್ ಆಗ್ಬಿಟ್ರೆ ಆ ಟೆಂಪರ್ ತಡ್ಕೊಳಕ್ ಆಗಲ್ಲ. ಅಂಡ್ ಬಿಗ್ ಬಾಸ್ ಮನೇಲಂತೂ ನಿಮ್ಮ ಟೆಂಪರ್ನ ಟೆಸ್ಟ್ ಮಾಡ್ತಾನೆ ಇರ್ತಾರೆ ಎಲ್ರು ಅಲ್ಲಿ. ಸೊ ಹಾಗಾಗಿ ಕೆಲವೊಂದ್ ಕಡೆ ನಾನು ಅವ್ರಿಗೆ ರಿಯಾಕ್ಟ್ ಮಾಡಿದ್ದೀನಿ ಅಷ್ಟೇ ಬಿಟ್ರೆ ನಾನಾಗ್ ನಾನೇ ಯಾರನ್ನು ಟ್ರಿಗರ್ ಮಾಡಕ್ ಹೋಗಿಲ್ಲ. ಅಂಡ್ ರಿಯಾಕ್ಷನ್ ಅವ್ರು ಯಾವ ತರ ಮಾತಾಡ್ತಾ ಇದ್ರು, ಅವರು ಏನೇನು ಕಂಟೆಂಟ್ ಮಾತಾಡ್ತಾ ಇದ್ರು ಆ ಕಂಟೆಂಟ್ ಮೇರೆಗೆ ನಾನು ರಿಯಾಕ್ಟ್ ಮಾಡ್ತಾ ಇದ್ದೆ. ಅಂಡ್ ತಗೊಳ್ಳೇಬೇಕು ಸ್ಟ್ಯಾಂಡ್. ವಾಯ್ಸ್ ರೇಸ್ ಮಾಡಿಲ್ಲ ಅಂದ್ರೆ ಇಟ್ಸ್ ನಾಟ್ ಪಾಸಿಬಲ್ ಅಲ್ಲಿ. ಅಂದ್ರೆ ನಿಮ್ಮ ಪಾಯಿಂಟ್ ನೀವು ಪ್ರೂವ್ ಮಾಡ್ಕೊಬೇಕು. ಅಟ್ಲೀಸ್ಟ್ ನೀವು ಸರಿ ಅಥವಾ ಈ ಪಾಯಿಂಟ್ ನಾನು ಅಲ್ಲ ಅಂತ ಪ್ರೂವ್ ಮಾಡ್ಕೊಳಕ್ಕಾದ್ರೂ ನೀವು ವಾಯ್ಸ್ ರೇಸ್ ಮಾಡ್ಲೇಬೇಕಾಗುತ್ತೆ ಅಲ್ಲಿ. ಅಂಡ್ ದಟ್ ಇಸ್ ಮೀ, ದಟ್ ಇಸ್ ಆಲ್ಸೋ ಮೀ. ತುಂಬಾ ಚೆನ್ನಾಗಿರ್ತೀನಿ, ಸಾಫ್ಟ್ ಆಗಿರ್ತೀನಿ, ಎಸ್ ದಟ್ ಇಸ್ ಆಲ್ಸೋ ಮೀ. ಅಂಡ್ ವಾಯ್ಸ್ ರೇಸ್ ಮಾಡಿದ್ದು ದಟ್ ಇಸ್ ಪ್ಯೂರ್ಲಿ ಮೀ ಅಷ್ಟೇ. ಅಲ್ಲಿ ಏನೋ ಮಾಡ್ಬೇಕು ಅಂತ ಮಾಡಿಲ್ಲ. ಇನ್ಫ್ಯಾಕ್ಟ್ ನಾನು ಅದನ್ನೇ ಹೇಳಿದ್ದು, ಇನ್ನೊಂದಷ್ಟು ಜೋರಾಗಿ ಮಾತಾಡ್ಬೋದಿತ್ತು ನೀನು ಅಂತ ಹೇಳಿದ್ರು ಕೆಲವೊಂದು ಸಂದರ್ಭಗಳಲ್ಲಿ. ಬಟ್ ಎಸ್ ಅದಾದ್ಮೇಲೆ ನಿಜವಾಗ್ಲೂ ಜೆನ್ಯೂನ್ಲಿ ನನ್ಗೆ ಬೇಜಾರಾಗ್ತಾ ಇತ್ತು. ಅಯ್ಯೋ ವಾಯ್ಸ್ ರೇಸ್ ಮಾಡಿ ಮಾತಾಡಿದ್ನ ಪಾಪ ಅವರು ಅಂತ ಅನ್ಸ್ತಾ ಇತ್ತು. ಬಟ್ ಅಗೇನ್ ಅಲ್ಲಿ ಅದನ್ನೂ ಹೇಳಿದ್ರೆ ಅಲ್ಲಿ ಡಿಪ್ಲೊಮೆಸಿ ಅಂತಾರೆ ಆಯ್ತಾ. ಎಲ್ಲದಕ್ಕೂ ಒಂದು ಟ್ಯಾಗ್ಲೈನ್, ನೀವ್ ಏನೇ ಮಾಡಿ, ನೀವು ತುಂಬಾ ಒಳ್ಳೇದ್ ಮಾಡಕ್ ಹೋಗಿ ಅದನ್ನೂ ಏನೋ ಟ್ಯಾಗ್ಲೈನ್ ಹಾಕ್ತಾರೆ, ಒಂದು ಪಟ್ಟಿ ಅದಕ್ಕೆ, ಡಿಪ್ಲೊಮೆಸಿ, ಯು ಆರ್ ವೆರಿ ಡಿಪ್ಲೊಮ್ಯಾಟಿಕ್, ನೀವ್ ಹಂಗ್ ಮಾತಾಡಬಾರ್ದಾಗಿತ್ತು ಅಂತ. ಬಟ್ ಚೈತ್ರ ಅವ್ರು ನಂದು ಬಾಂಡಿಂಗ್ ಬಗ್ಗೆ ಹೇಳೋದಿದ್ರೆ ಶಿ ಇಸ್ ವೆರಿ ನೈಸ್. ನನ್ ಜೊತೆ ಒಳ್ಳೆ ಬಾಂಡಿಂಗೇ ಇತ್ತು. ಒಂದಷ್ಟು ಟ್ರಿಗರ್ ಆಗಿದೀವಿ, ಒಂದಷ್ಟು ಮಾತುಕತೆ ಆಗಿದೆ. ಅಂತ ಮಾತುಗಾರ್ತಿ ಹತ್ರ ಎಲ್ಲಾರ ಜೊತೆಗೂ ಜಗಳ ಒಂದೊಂದ್ ರೌಂಡ್ ಆಗಿದೆ. ಅಂಡ್ ನನ್ ಜೊತೆಗೆ ಒಂದು 3-4 ರೌಂಡೇ ಆಗ್ಬಿಟ್ಟಿದೆ. ಬಿಕಾಸ್ ಒಂದ್ ಏನೋ ಹೇಳಕ್ ಹೋಗ್ತೀವಿ, ಅವ್ರು ಅದನ್ನ ಕೇಳಿಸ್ಕೊಳ್ಳೋದು ಇಲ್ಲ, ಬೇರೆ ಏನೋ 10 ಬೇರೆ ಪಾಯಿಂಟ್ಸ್ ಮಾತಾಡ್ತಾರೆ. ಸೊ ನಮ್ ಪೇಷನ್ಸು ಟೆಸ್ಟ್ ಮಾಡ್ತಾ ಇರ್ತಾರೆ ಅವರು. ಸೊ ಅದನ್ನ ಬಿಟ್ರೆ ಶಿ ವಾಸ್ ಗುಡ್. ನಮ್ ಬಾಂಡಿಂಗ್ ಚೆನ್ನಾಗೇ ಇತ್ತು, ಆ ಥರದ್ದೇನು ದ್ವೇಷ ಆ ಥರದ್ದೇನಿಲ್ಲ. ಅಂಡ್ ಇನ್ನೊಂದ್ ಏನಂದ್ರೆ ಮಂಜಣ್ಣ ಅವ್ರು ಆಲ್ ರೌಂಡರು. ಅಂಡ್ ಒಂದ್ಸಲ ನಾಮಿನೇಟ್ ಮಾಡ್ತೀನಿ ಅವ್ರನ್ನ. ನಾಮಿನೇಟ್ ಮಾಡೋ ಟೈಮಲ್ಲಿ ನಾನು ಎಕ್ಸಾಕ್ಟ್ ರೀಸನ್ ಕೊಟ್ಟಿರ್ತೀನಿ. ಅವ್ರು ಮಹಾರಾಜ ಆಗಿರ್ತಾರೆ, ಅಲ್ಲಿ ಅವರು ಹೋಗಿ ಯುವರಾಣಿ ಅವ್ರ ತಂಡದ ಮೇಲೆ ಹಲ್ಲೆ ಮಾಡ್ತಾರೆ, ಫಿಸಿಕಲ್ ಅಟ್ಯಾಕ್ ಮಾಡ್ತಾರೆ, ಮಾತುಕತೆ ಮಾಡ್ಬೇಕಿತ್ತು, ಬಿಟ್ರೆ ಅವರು ಎತ್ತಿ ಹಾಕ್ತಾ ಇರ್ತಾರೆ ಅವ್ರನ್ನ. ನಾನು ಅದಕ್ಕೋಸ್ಕರ ನಾಮಿನೇಟ್ ಮಾಡಿರ್ತೀನಿ. ಕಣ್ಣು ಕಾಣಿಸಿರೋ ರೀಸನ್ ಅದು, ಎಲ್ರಿಗೂ ಗೊತ್ತಿರೋ ರೀಸನ್. ಅವ್ರು ನನ್ ಮೇಲೆ ಎಗರಾಡ್ತಾರೆ ಅದಕ್ಕೆ. ಸೊ ಅಂತದ್ ಒಂದ್ ದೊಡ್ಡ ಫೈಟ್ ಆಗುತ್ತೆ ಅಲ್ಲಿ, ದೊಡ್ಡ ವಾರ್ ತರ ಆಗುತ್ತೆ. ಅದೆಲ್ಲ ಆಗ್ತಾ ಇರುತ್ತೆ. ನಾನು ಅದನ್ನ ಹೇಳ್ತಾ ಇರೋದು, ಸಂದರ್ಭಗಳು ಹಂಗ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಂದಾಚೆ ತಕ್ಕನಂಗೆ ನೀವು ಬಿಹೇವ್ ಮಾಡ್ಬೇಕು ಅಷ್ಟೇ. ಅಂಡ್ ಇಷ್ಟು ದಿನದ ಬಿಗ್ ಬಾಸ್ ಜರ್ನಿಯಲ್ಲಿ ಈಗ ನೆನ್ಸ್ಕೊಂಡಾಗ ದಿಸ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್. ಇದು ಸ್ವಲ್ಪ ತುಂಬಾ ಎಷ್ಟೊಂದ್ ಕಡೆ ಜಗಳ, ಬೇಜಾರು ಅನ್ನೋದ್ರಲ್ಲಿ ಯಾವ್ದೋ ಒಂದು ತುಂಬಾ ಆಗಿದ್ದು ಅಂತ ಇದ್ರೆ ವಿಚ್ ವಾಸ್ ದ ಬೆಸ್ಟ್, ವಿಚ್ ವಾಸ್ ದ ವರ್ಸ್ಟ್ ಅನ್ಸುತ್ತೆ? I think the best moment was my elimination. ಕಾಂಟ್ರಾಡಿಕ್ಟರಿ, ಹೌದು, ಯಾರು ಹೇಳಕ್ ಸಾಧ್ಯನೇ ಇಲ್ಲ. ಎಲಿಮಿನೇಟ್ ಆಗಿದ್ದು ನನಗೆ ತುಂಬಾ ಖುಷಿ ಆಯ್ತು ಅಥವಾ ದಟ್ ವಾಸ್ ಮೈ ಬೆಸ್ಟ್ ಮೂಮೆಂಟ್ ಅಂತ. ಖುಷಿ ಅಂತೂ ಇಲ್ಲ, ಬಿಕಾಸ್ ಇವತ್ತಿನವರೆಗೂ ನಾನು ಆ ಮನೇನ ತುಂಬಾ, ಈ ಸೆಕೆಂಡ್ವರೆಗೂ ತುಂಬಾ ಮಿಸ್ ಮಾಡ್ಕೊಂತಾ ಇದ್ದೀನಿ. ಆಕ್ಚುಲಿ ಈ ಸೆಕೆಂಡ್ಗೂ ತುಂಬಾ ಮಿಸ್ ಮಾಡ್ಕೊಂತಾ ಇದ್ದೀನಿ. ಬಿಕಾಸ್ ನಾನು ಬೆಳಗ್ಗೆ ಎದ್ದು ನಾನು ಮೈ ಕುಡುಕ್ತಾ ಇದ್ದೀನಿ, ಹಿಂಗ್ ಸರಿ ಮಾಡ್ಕೊಳಕ್ಕೆ ತುಂಬಾ ಸಲ ಕೈ ಹಾಕ್ತಾ ಇರ್ತೀನಿ. ಸೊ ಐ ಮಿಸ್ ಆಲ್ ದ್ಯಾಟ್, ಐ ರಿಯಲಿ ಮಿಸ್ ಇಟ್. ಅಂಡ್ ನನಗೆ ಊಟದ ಮೇಲೆ ಆಸೆನೆ ಹೊಟ್ಟೋಗಿದೆ. ನಾನು ಹೊರಗಡೆ ಬಂದು ಅದ್ ತಿನ್ಬೇಕು ಇದು ತಿನ್ಬೇಕಂತ ಕೇಳೇ ಇಲ್ಲ ನಾನು. ಆಕ್ಚುಲಿ ಬಿಗ್ ಬಾಸ್ ಮನೆಗೆ ಹೋಗಿ ಅಲ್ಲೇ ಗೆಡ್ಡೆ ಗೆಣಸು ತಿನ್ಕೊಂಡಿರೋಣ ಅಂತ ಅನ್ನಿಸ್ತಾ ಇದೆ. ಸೊ ಆ ತರ ದಟ್ ವಾಸ್ ದ ಥಿಂಗ್. ಬಟ್ ಏನಂದ್ರೆ ನನ್ನ ವಿದಾಯ, ಲೈಕ್ ಫೇರ್ವೆಲ್ ವಾಸ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಬಿಗ್ ಬಾಸ್ ಅಲ್ಲಿ. ಅದನ್ನ ಬಿಟ್ರೆ ಪಕ್ಷ ಟಾಸ್ಕ್, ನಾನು ಕ್ಯಾಪ್ಟನ್ ಆಗ್ತೀನಿ ಆ ವಾರ, ಜೋಡಿ ಕ್ಯಾಪ್ಟನ್ಸಿ ಬರುತ್ತೆ. ಸೊ ಅದು ದಟ್ ವಾಸ್ ದ ಬೆಸ್ಟ್ ಮೂಮೆಂಟ್. ಅಂಡ್ ಜನ ಎಲ್ಲ ಒಳಗಡೆ ಬರ್ತಾರೆ ಭಾಷಣ ಕೇಳೋದಕ್ಕೆ. ಅದು ಆ ವಾರ ಪೂರ್ತಿ ನನಗೆ ತುಂಬಾ ಮೆಮೊರೇಬಲ್ ಆಗಿತ್ತು. ಅಂಡ್ ಈಗ ನಿಮ್ಮ ಒಂದು ಈ ಒಂದು ವೃತ್ತಿಗೆ, ಪ್ರೊಫೆಷನ್ಗೆ ಆಲ್ಮೋಸ್ಟ್ 10 years ಆಗ್ತಾ ಬಂತು. ಅಂಡ್ ನಿಮ್ದೇ ಆದ ಓನ್ ಜರ್ನಿ ಮಾಡ್ಕೊಂಡು ಬಂದಿದ್ದೀರಾ, ಎಷ್ಟೊಂದು ಕಲ್ತಿದ್ದೀರಾ, ಎಷ್ಟೊಂದು ಕಲ್ತಿರೋದನ್ನ ಬಿಟ್ಟಿದ್ದೀರಾ. ಯು ಹ್ಯಾವ್ ಯುವರ್ ಓನ್ ಎಕ್ಸ್ಪೀರಿಯನ್ಸ್. ಹೌದು. ಆ ಒಂದು ಎಕ್ಸ್ಪೀರಿಯನ್ಸಸ್ ಬೇಸಿಸ್ ಮೇಲೆ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮನ ನೀವು ಹೇಗೆ, ಈಗ 2 ವಾಕ್ಯದಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮನ ವರ್ಣಿಸ್ಬೇಕು ಅಂತಂದ್ರೆ ಹೌ ಡು ಯು ಸಿ ದ ಬಿಗ್ ಬಾಸ್ ಶೋ? ನಿಮ್ಮ ಓನ್ ಎಕ್ಸ್ಪೀರಿಯನ್ಸಸ್ ಬೇಸಿಸ್ ಮೇಲೆ ಹೇಳೋದಾದ್ರೆ? ನಮ್ದು ಏನೇ ಎಕ್ಸ್ಪೀರಿಯನ್ಸ್ ಇದ್ರೂ ಏನೇ ಲೈಕ್ ಅಲ್ಲಿ ಅಷ್ಟು ಘಟಾನುಘಟಿಗಳು ಹೋಗ್ತಾರೆ. ಈವನ್ ಹಿಂದಿನ ಸೀಸನ್ಗಳಲ್ಲೂ ಅಷ್ಟು ಘಟಾನುಘಟಿಗಳು ಹೋಗಿದ್ದಾರೆ ಬಿಗ್ ಬಾಸ್ ಒಳಗಡೆ. ಬಟ್ ಅವ್ರದ್ದು ಏನೇ ಎಕ್ಸ್ಪೀರಿಯನ್ಸ್ ಇದ್ರು ಬಿಗ್ ಬಾಸ್ ಹೋಗ್ಬೇಕಾದ್ರೆ ನಾವು ಚಿಕ್ಕ ಮಗು ಆಗೇನೆ ಹೋಗ್ಬೇಕು.
ಒಂದು ಖಾಲಿ ಹಾಳೆ ಆಗೇ ಹೋಗ್ಬೇಕು. ಬಿಕಾಸ್ ನಮ್ದು ಏನೇ ಎಕ್ಸ್ಪೀರಿಯನ್ಸ್ ಇದ್ರೂ ಅಲ್ಲಿ ವರ್ಕ್ ಆಗಲ್ಲ. ಒಂದೊಂದು ಅವರವರ್ಗೂ ಒಂದೊಂದು ಸಿಚುವೇಶನ್ ಬರುತ್ತೆ. ಅಂಡ್ ಒಬ್ರೊಬ್ರು ಲೈಕ್ ಒಂದು ಹುಳಿ ಇದ್ರೆ ಒಂದು ಸಿಹಿ ಇರುತ್ತೆ, ಖಾರ ಇರುತ್ತೆ. ಅವ್ರ ಜೊತೆಗೆಲ್ಲ ನೀವು ಎಷ್ಟೆಷ್ಟು ಹಾಕೊಂಡು ನೀವು ಒಂದು ಅಡುಗೆನ ಪ್ರಿಪೇರ್ ಮಾಡ್ಕೊಂಡು ನಿಮ್ಮ ತನನ ನೀವು ಹೇಗೆ ತೋರಿಸ್ಕೊಳ್ತೀರೋ ಅದು ತುಂಬಾ ಮ್ಯಾಟ್ರ್ ಆಗುತ್ತೆ. ಐ ಥಿಂಕ್ ಇಟ್ ಈಸ್ ಜಸ್ಟ್ ದೇರ್ ಅಂಡ್ ದೆನ್. ಬಿಗ್ ಬಾಸ್ ಮನೇಲಿ ಒಂದಷ್ಟು ಉಪ್ಪು ಖಾರ ಹುಳಿ ಎಲ್ಲ ಇರುತ್ತೆ. ಅದನ್ನ ನಿಮ್ಮ ತನನ ಬಿಟ್ಟು ಕೊಡದೆ ನೀವ್ ಹೇಗ್ ಅಡುಗೆ ಮಾಡ್ತೀರಾ ಅದು ಬಿಗ್ ಬಾಸ್. ಬ್ಯೂಟಿಫುಲಿ ಪುಟ್. ಪ್ರತಿ ಸೀಸನ್ ಹೈಲೈಟ್ ಅಂಡ್ ಎಲ್ಲರ ಫೇವ್ರೇಟ್ ಅಂದ್ರೆ ಸುದೀಪ್ ಸರ್. ಪ್ರತಿ ವಾರ ವೀಕೆಂಡ್ ಅಲ್ಲಿ ಬಂದು ನಿಮ್ ಹತ್ರ ಮಾತಾಡೋದು ನಿಮ್ಗೆ ತುಂಬಾನೇ ಖುಷಿ ಆಗ್ತಾ ಇರತ್ತೆ. ಅಂಡ್ ಆಡಿಯನ್ಸ್ ಇನ್ನೂ ಸಖತ್ ಖುಷಿ ಕೊಡ್ತಾ ಇರತ್ತೆ ಹೇಗ್ ಮಾತಾಡ್ತಾರೆ ಅಂತ. ಹಿಮ್ ಇನ್ ದ ಶೋ ಅಂಡ್ ಆಲ್ಸೋ ಅವ್ರು ಇವಾಗ ಮುಂದಿನ ಸೀಸನ್ ಇಂದ ಬಿಗ್ ಬಾಸ್ ಹೋಸ್ಟ್ ಮಾಡಲ್ಲ ಅನ್ನೋ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಹೇಗ್ ಅನ್ಸುತ್ತೆ ವಿತ್ ಸುದೀಪ್ ಸರ್ ಶೋ ಹೇಗಿರುತ್ತೆ? ಇಫ್ ನಾಟ್ ಈಸ್ ಡೂಯಿಂಗ್ ದ ಶೋ ಹೇಗಿರಬಹುದು? ನನ್ನ ಪ್ರಕಾರ ನಾನು ಹೇಳ್ತೀನಿ, ಬಿಗ್ ಬಾಸ್ ಇಸ್ ಈಕ್ವಲ್ ಟು ಸುದೀಪ್ ಸರ್, ಸುದೀಪ್ ಸರ್ ಇಸ್ ಈಕ್ವಲ್ ಟು ಬಿಗ್ ಬಾಸ್. ಸುದೀಪ್ ಸರ್ ಹೋಸ್ಟ್ ಮಾಡಲ್ಲ ಅಂದ್ರೆ ಐ ಡೋಂಟ್ ಥಿಂಕ್ ಬಿಗ್ ಬಾಸ್ ವಿಲ್ ಬಿ ಬಿಗ್ ಬಾಸ್. ಅದು ಬೇರೆ ಏನೋ ಆಗ್ಬೋದೇನೋ ಬೇರೆಯವ್ರು ಹೋಸ್ಟ್ ಮಾಡಿದ್ರೆ, ಬಟ್ ಬಿಗ್ ಬಾಸ್ ಇಸ್ ಓನ್ಲಿ ಸುದೀಪ್ ಸರ್ ನನ್ನ ಪ್ರಕಾರ. ನನಗೆ ತುಂಬಾ ಐ ಕಾಂಟ್ ಇವನ್ ಇಮ್ಯಾಜಿನ್ without him in the show. So and ನಿಮ್ ಸೀಸನ್ ಅಲ್ಲಿ ಅವ್ರು ಇದ್ರು, ಲೈಕ್ ಮೇ ಬಿ ಅಂದ್ರೆ ಹೇಳ್ತಿರೋದು ಮೇ ಬಿ ದಿಸ್ ಮೈಟ್ ಬಿ ಹಿಸ್ ಲಾಸ್ಟ್ ಸೀಸನ್ ಅಂತ. ಅಂಡ್ ಯು ಆರ್ ಲಕ್ಕಿ ಎನಫ್ ಅವ್ರ ಹೋಸ್ಟ್ ಅಲ್ಲಿ ನಿಮ್ ಶೋ ಮಾಡಿದ್ದು. ಆ ರೀತಿ ಏನಾದ್ರು ನಿಜ ಅಂದ್ರೆ ಐ ಆಮ್ ವೆರಿ ಲಕ್ಕಿ. ಬಟ್ ನಾನು ಸೆಲ್ಫಿಶ್ ಆಗಿರಲ್ಲ, ಬಿಕಾಸ್ ಬೇರೆ ಅವರು ಯಾರೇ ಹೋದ್ರು ಸುದೀಪ್ ಸರ್ ಇರ್ಬೇಕು ನೆಕ್ಸ್ಟ್ ಸೀಸನ್ಗೂ ಅಂತಾನೆ ಆಸೆ ಪಡ್ತಾರೆ. ಐ ಹೋಪ್ ಹಿ ಕಂಟಿನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಆಲ್ಸೋ ನೀವು ಎಲಿಮಿನೇಟ್ ಆಗಿ ಸ್ಟೇಜ್ ಹತ್ರ ಬಂದು ಹೇಳ್ತೀರಾ ಮ್ಯಾಕ್ಸ್ ಫಿಲ್ಮ್ ಹೋಗಿ ನಾನು ನೋಡ್ತೀನಿ ಸರ್ ಅಂತ ಹೇಳ್ತೀರಾ. ಅಂಡ್ ಆಲ್ಸೋ ನೀವು ಒಂದು ಲಾಕೆಟ್ ಸಮ್ ಚೈನ್ ಏನೋ ಗಿಫ್ಟ್ ಮಾಡಿದ್ರಿ. ಇಫ್ ಯು ಕುಡ್ ಟೆಲ್ as about that. See, actually Max cinema ನೋಡಿದೆ ನೆನ್ನೆ ರಾತ್ರಿ ಹೋಗಿ ನೋಡ್ಕೊಂಡ್ ಬಂದೆ. ನೈಟ್ ಶೋ 10:30 ಶೋಗೆ ಹೋಗಿದ್ದೆ. ಸೊ ಸಕ್ಕದಾಗಿತ್ತು. ಫಸ್ಟ್ ಆಫ್ ಆಲ್ ಸುದೀಪ್ ಸರ್ ಕಂಗ್ರ್ಯಾಚುಲೇಷನ್ಸ್, ಸೂಪರ್ ಆಗಿತ್ತು ಮೂವಿ. ಲೈಕ್ ಐ ಟೋಲ್ಡ್ ಯು, ನಾನು ಹೋಗಿ ನೋಡ್ಕೊಂಡ್ ಬಂದೆ ಮ್ಯಾಕ್ಸ್ ಸಿನಿಮಾ. ಅವರ ಸ್ಟೈಲ್ ಇರ್ಬೋದು, ಅವರ ಒಂದು ಆಟಿಟ್ಯೂಡ್ ಅಂತ ಏನ್ ಹೇಳ್ತೀವಿ, ಅದು ಥ್ರೂ ಔಟ್ ದ ಮೂವಿ ಕ್ಯಾರಿ ಮಾಡ್ಕೊಂಡ್ ಬಂದಿದ್ದಾರೆ. ಎಕ್ಸ್ಪೆಷಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಅವರು ಮಸಿ ಬಳ್ಕೊಂಡು ಒಂದು ಫೈಟ್ ಮಾಡ್ತಾರೆ. ಮೈ ಗಾಡ್, ತುಂಬ್ಕೊಂಡ್ಬಿಟ್ಟೆ, ಕಣ್ ತುಂಬ್ಕೊಂಡ್ಬಿಟ್ಟೆ ಸಾಕು ಅಂತ. ಇಟ್ಸ್ ಅಮೇಝಿಂಗ್. ತುಂಬಾ ಚೆನ್ನಾಗಿತ್ತು. ಒಂದು ಕ್ಲೀನ್ ಮೂವಿ ಅಂತಾನೆ ಹೇಳ್ಬೋದು. ಟೆಕ್ನಿಕಲಿ ವೆರಿ ಸೌಂಡ್, ಕ್ಲೀನ್. ಅಂಡ್ ಸುದೀಪ್ ಸರ್ ಹ್ಯಾಟ್ಸ್ ಆಫ್, ಸಕ್ಕದಾಗಿ ಮಾಡಿದ್ದಾರೆ. ಅಂಡ್ ಅಪಾರ್ಟ್ ಫ್ರಮ್ ದ್ಯಾಟ್, ಎಸ್ ಸ್ಟೇಜ್ ಮೇಲೆ ನಾನು ಒಂದು ಅವ್ರಿಗೆ ಗಿಫ್ಟ್ ಮಾಡ್ತೀನಿ ಒಂದು ಲಾಕೆಟ್. ಅದು ಆಕ್ಚುಲಿ ನಾನು ರೆಡಿ ಮಾಡ್ಕೊಂಡಿದ್ದು ಶೋಗೆ ಹೋಗೋಕಿನ ಮುಂಚೆನೆ. ಅವಾಗ ಹೋಗುವಾಗ ಕೊಡಕ್ ಆಗಿರ್ಲಿಲ್ಲ, ಬರ್ಬೇಕಾದ್ರೆ ಕೊಟ್ಟೆ ಅಷ್ಟೇ. BB11 ಅಂತ ಲಾಕೆಟ್ ಮೇಲೆ ಕಾವ್ ಮಾಡ್ಸಿರ್ತೀನಿ. ಅದು ಕಸ್ಟಮ್ ಮೇಡ್ ಅದು ಆಕ್ಚುಲಿ ಅವ್ರಿಗೆ. ನನ್ಗೊಂದಷ್ಟು ಪ್ಲಾನ್ಸ್ ಇದೆ. ಸಿಲ್ವರ್ ಅಂಡ್ ಇದು ರಾ ಸ್ಟೋನ್ ಜ್ಯುವೆಲ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಒಂದಷ್ಟು ಪ್ಲಾನ್ಸ್ ಇದೆ. ಆಕ್ಚುಲಿ ಎಲ್ಲೂ ಹೇಳಿಲ್ಲ, ನಾನು ನಿಮ್ಗೆ ಹೇಳ್ತಾ ಪ್ಲಾನ್ಸ್ ಇದೆ. ಸೊ ಅದೊಂದು ಮೈಂಡ್ ಅಲ್ಲಿ ಇಟ್ಕೊಂಡು ಇದನ್ನ ಕಸ್ಟಮೈಸ್ ಮಾಡಿ ಅವ್ರಿಗೆ BB11 ಅಂತ ಸಿಲ್ವರ್ ಅಂಡ್ ಒಂದು ಸ್ಟೋನ್ ಅಲ್ಲಿ ಗಿಫ್ಟ್ ಮಾಡಿದೆ. ಅಂಡ್ ಹಿ ಲೈಕ್ ಇಟ್, ಸೊ ಐ ಆಮ್ ಹ್ಯಾಪಿ. ಅಂಡ್ ಆ ಥರ ಸ್ಟೇಜ್ ಮೇಲೆ ಎನಿಬಡಿ ಶೋಸ್ ಜಸ್ಟ್ ಲೈಕ್ ದಟ್ ಸರ್ ತುಂಬಾನೇ ಖುಷಿ ಪಡ್ತಾರೆ ಡೆಫಿನೆಟ್ಲಿ. ಇದೆಲ್ಲದ್ರ ಮಧ್ಯೆ ದೇರ್ ವಾಸ್ ಅನ್ ಅದರ್ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಯಮುನಾ ಅವರು. ವೆರಿ ಫಸ್ಟ್ ವೀಕ್ ಅವರು ಎಲಿಮಿನೇಟ್ ಆಗೋದ್ರು. ಅಂಡ್ ಆಕ್ಚುಲಿ ದಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಅಂಡ್ ಅದು ಹೇಳ್ತಾರೆ ಫಸ್ಟ್ ವೀಕ್ ಯಾರು ಎಲಿಮಿನೇಟ್ ಆಗ್ತಾರೆ ವೆರಿ ಅನ್ಲಕ್ಕಿ, ಅದು ಹೇಳೋಕ್ ಆಗೋದಿಲ್ಲ ಅಂತ. ಇಫ್ ಅವ್ರು ಇದ್ದಿದ್ರೆ ಇನ್ನು ಹೇಗಿರೋದು ಶೋ, ಹೌ ಸ್ಟ್ರಾಂಗ್ ಶಿ ವುಡ್ ಬಿ? ಐ ಥಿಂಕ್ ಎಲ್ರಿಗೂ ಟಕ್ಕರ್ ಕೊಡೋರು ಒಂದ್ ರೌಂಡ್, ಎಲ್ರಿಗೂ ಟಕ್ಕರ್ ಕೊಡೋರು. ಶಿ ವಾಸ್ ವೆರಿ ಸ್ಟ್ರಾಂಗ್ ಮೆಂಟಲಿ, ಫಿಸಿಕಲಿ. 4 ಗಂಟೆಗೆ ಎದ್ದೋಳೋರು, ನಾವೆಲ್ಲ 8 ಗಂಟೆಗೆ ಎದ್ದೊಳ್ತಾ ಇದ್ವಿ. ಸಾಂಗ್ ಬಂದಾಗ ಎದ್ದೊಳ್ತಾ ಇದ್ವಿ. ಅವ್ರು 4 ಗಂಟೆಗೆ ಎದ್ದು ಅಡುಗೆ ಎಲ್ಲ ಮಾಡಿ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿರೋರು. ಶೀಸ್ ಹಾಫ್ ಸೆಂಚುರಿ ಹೊಡೆದ್ಬಿಟ್ಟಿದ್ದಾರೆ ಆಲ್ರೆಡಿ. ಆದ್ರೂ ಆ ರೀತಿ ಯಾವತ್ತೂ ಬಿಹೇವೇ ಮಾಡಿಲ್ಲ. ಶಿ ವಾಸ್ ಎಕ್ಸ್ಟ್ರೀಮ್. ನಾವೇ ಒಂದ್ ಸ್ವಲ್ಪ ಹಿಂಗಿಂಗ್ ನಡ್ಕೊಂಬರ್ತಾ, ಏನ್ ನೀವು ಹಂಗೆಲ್ಲ ನಡ್ಕೊಂಬರ್ತೀರಾ, ಸ್ವಲ್ಪ ಆಕ್ಟಿವ್ ಆಗಿ ನಾನೇ ಹಿಂಗಿದ್ದೀನಿ ನೋಡಿ ಅಂತ ಅನ್ನೋರು. ಅವ್ರು ಇನ್ನೂ ಇದ್ರೆ ಚೆನ್ನಾಗಿರೋದು ನನ್ನ ಪ್ರಕಾರ. ಶಿ ವಾಸ್ ವೆರಿ ಸ್ಟ್ರಾಂಗ್. ಅಂಡ್ ಯಮುನಾ ಅವರು ನನ್ಗೆ ಆಚೆಯಿಂದನೂ ಗೊತ್ತಿದ್ದಾರೆ ಆಸ್ ಅನ್ ಆರ್ಟಿಸ್ಟ್. ಅನ್ಫಾರ್ಚುನೇಟ್ ಅಷ್ಟೇ. ಅದನ್ನ ಹೇಳ್ತಾರೆ ಕೂಡ ಸುದೀಪ್ ಸರ್, ಫಸ್ಟ್ ವಾರ ಯಾರು ಹೋಗ್ತಾರಲ್ಲ, ಇಟ್ಸ್ ವೆರಿ ಅನ್ಫಾರ್ಚುನೇಟ್. ವೋಟಿಂಗ್ ಮೇಲೂ ಇದಾಗುತ್ತೆ. ಅಂಡ್ ಅವ್ರು ಏನೋ ಎಕ್ಸ್ಪೀರಿಯನ್ಸೇ ಮಾಡಿರಲ್ಲ, ಇನ್ನು ಕಂಟೆಸ್ಟೆಂಟ್ಸ್ಗಳನ್ನ ಅರ್ತ್ಕೊಂಡೇ ಇರಲ್ಲ ಅವರು. ಫಸ್ಟ್ ವಾರದಲ್ಲಿ ಏನೂ ಆಗಿರಲ್ಲ. ಸೊ
ಅಂಡ್ ಈಗ ಬಿಗ್ ಬಾಸ್ ಇನ್ನೇನು ಸ್ವಲ್ಪ ದಿನದಲ್ಲೇ ಫಿನಾಲೆ ಬರುತ್ತೆ ಅಂಡ್ ನೀವು ಕಂಟೆಸ್ಟೆಂಟ್ ಆಗಿ ಬಂದು ಇವಾಗ ನಿಮ್ಗೆ ಯಾರು ಫೈನಲಿಸ್ಟ್ 3 ಜನ ಇರ್ತಾರೆ ಅಂತ ಅನಿಸ್ತಾ ಇದೆ? ಇನ್ನೇನು ಒಂದು 3-4 ವಾರದಲ್ಲಿ Yes. ಫಿನಾಲೆ ಆಗುತ್ತೆ. ಥಿಂಕ್ ಫೈನಲಿಸ್ಟ್ ಆಗಿ ನನಗೆ ನೋಡೋಕೆ ಇಷ್ಟಪಡ್ತೀನಿ ಅಂದ್ರೆ ಪರ್ಸನಲ್ ಆಗಿ ಮೋಕ್ಷಿತಾ, ಹನುಮಂತು, ಧನ್ರಾಜ್. ಯಾರು ಗೆಲ್ಬೇಕು ಅನ್ನೋ ಆಸೆ ಇದೆ ನಿಮ್ಗೆ? ಹನುಮಂತು. ವೆರಿ ನೈಸ್. ಅಂಡ್ ಇವಾಗ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ಸ್ ಗಳ ಜೊತೆ ನೀವು ಕಾಲ ಕಳೆದು ಬಂದಿದ್ದೀರಾ. ಅವ್ರ ಹೆಸರುಗಳು ಹೇಳ್ತಾ ಹೋಗ್ತೀನಿ. ಅವ್ರನ್ನ ನೀವು 1 or 2 ವರ್ಡ್ಸ್ ಅಲ್ಲಿ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಅವ್ರನ್ನ ಡಿಸ್ಕ್ರೈಬ್ ಮಾಡೋದಾದ್ರೆ ಹೇಗ್ ಮಾಡ್ತೀರಾ ಅನ್ನೋದು ಕ್ಯೂರಿಯಾಸಿಟಿ ನಮ್ಗೆ. ಓಕೆ. ಮೊದಲನೇದಾಗಿ ಗೌತಮಿ ಜಾಧವ್. ಕ್ಲಾರಿಟಿ, ಪೇಷನ್ಸ್, ಲಾಯರ್ ಜಗದೀಶ್ ಅವ್ರು. ಫನ್, ಎಕ್ಸ್ಟ್ರಾರ್ಡಿನರಿ. ಭವ್ಯ ಗೌಡ. ಆಂಗರ್ ಅಂಡ್ ತುಂಬಾ ಪರ್ಸನಲ್ ಆಗಿ ತಗೊಳ್ತಾರೆ ಎಲ್ಲಾನು. ಹಂಸ ನಾರಾಯಣ ಸ್ವಾಮಿ. ಸ್ವೀಟ್ ಮತ್ತೆ ಕೇರಿಂಗ್. ಧನ್ರಾಜ್ ಆಚಾರ್. ಪ್ರಾಮಾಣಿಕ ಅಂಡ್ ಸ್ಟ್ರಾಂಗ್. ಅನುಷಾ ರೈ. ಸ್ವೀಟ್ ಅಗೇನ್ ಬ್ಯೂಟಿಫುಲ್. ಧರ್ಮ ಕೀರ್ತಿರಾಜ್. ನನ್ನ ಒಳ್ಳೆ ಫ್ರೆಂಡು, ಎಕ್ಸ್ಟ್ರೀಮ್ಲಿ ಸ್ವೀಟ್, ತುಂಬಾ ಒಳ್ಳೆಯವರು. ಯಮುನಾ ಅವರು. ಹೆಡ್ ಸ್ಟ್ರಾಂಗ್, ಸಿಕ್ಕಾಬಡೆ ಹೆಡ್ ಸ್ಟ್ರಾಂಗ್. ಶಿಶಿರ್ ಶಾಸ್ತ್ರಿ. ಬೆಸ್ಟ್ ಫ್ರೆಂಡ್, ಸ್ವೀಟ್ ಹಾರ್ಟ್. ಉಗ್ರಂ ಮಂಜು. ಆಲ್ ರೌಂಡರ್. ತ್ರಿವಿಕ್ರಮ್. ಮಾಚೋ ಅಂಡ್ ಅಷ್ಟೇ, ಮಾಚೋ. ಚೈತ್ರ ಕುಂದಾಪುರ. ಫಿಯರ್ಸ್. ಮೈಂಡ್ ಗೇಮ್ ಮಾಡ್ತಾರೆ ಜಾಸ್ತಿ. ರಂಜಿತ್ ಕುಮಾರ್. ಹಲ್ಕ್. ತುಕಾಲಿ ಮಾನಸ. ಚೈಲ್ಡಿಶ್. ಗೋಲ್ಡ್ ಸುರೇಶ್. ಗೋಲ್ಡನ್ ಹಾರ್ಟ್. ಮೋಕ್ಷಿತಾ ಪೈ. ಬೆಸ್ಟ್ ಫ್ರೆಂಡ್ ಅಗೇನ್ ಅಂಡ್ ಅವ್ರ ತನನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಶಿ ಈಸ್ ಹರ್ ಸೆಲ್ಫ್. ಹನುಮಂತು ಎಂಟರ್ಟೈನರ್, ಆಲ್ ರೌಂಡರ್. ರಜತ್. ಅಗೇನ್ ಎಂಟರ್ಟೈನರ್, ಸಿಕ್ಕಾಪಟ್ಟೆ ಫನ್ ಅವರು, ಸ್ಟ್ರಾಂಗ್.